ಹಾಯ್ ಎಲ್ರಿಗೂ, ನಾನಿವತ್ತು ಮೆಂತ್ಯ ಸೊಪ್ಪಿನ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಕಟ್ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಅವರೆಕಾಳು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅವರೆಕಾಳು ಸೀಸನ್ ಅಂತೇಳ್ಬಿಟ್ಟು ಇದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೆ ನಾನು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಮತ್ತು ಸ್ಪೈಸಿಗೋಸ್ಕರ ಇಲ್ಲಿ ನಾನು ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಬಿಟ್ಕೊಳ್ಳೋಣ. ಮತ್ತು ಒಗ್ಗರಣೆಗೆ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ನಾನು ಒಂದು ಲೋಟ ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು, ಮತ್ತು ಟೊಮೊಟೊ, ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ರೈಸ್ನ ನೀವು ನೆನೆಸಿಟ್ಕೊಳ್ಬೇಕಾಗುತ್ತೆ. ಓಕೆ, ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೋ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದಾಗುತ್ತೆ. ಒಂದು ವೇಳೆ ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ನೀರನ್ನ ಮೊದಲೇ ಕಾಯಿಸಿಟ್ಕೋತಾ ಇದ್ದೀನಿ. ಸೊ ಬೇಗ ಕ್ವಿಕ್ಕಾಗಿ ನಾವು ಈ ಒಂದು ಬಾತನ್ನ ಮಾಡ್ಕೊಳ್ಬೋದಾಗುತ್ತೆ. ನೋಡಿ, ಇಲ್ಲಿ ಕುಕ್ಕರ್ಗೆ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಎಣ್ಣೆ ಹಾಕೋತಾ ಇದ್ದೀನಿ. ನಾನು 1 ಲೋಟ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ, ಮತ್ತು ಕಟ್ ಮಾಡಿರೋವಂಥ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ನೀರನ್ನ ಕಾಯಿಸಿಟ್ಕೋತೀನಿ, ಬೇಗ ಆಗುತ್ತೆ. ನೋಡಿ, ಇದು ಹಸಿ ವಾಸನೆ ಹೋಗ್ತಿದ್ದಂಗೂ ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೋ ಅಷ್ಟು. ಟೊಮೊಟೊ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರ್ತದೆ. ಹುಳಿ ಇದ್ದರೆ ತುಂಬ ಟೇಸ್ಟಿ ಅನಿಸುತ್ತೆ. ಓಕೆ, ಈ ಟೊಮೊಟೊ ಕೂಡ ಹಸಿ ವಾಸನೆ ಹೋಗೋಂಗೆ ನೀಟಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಆಯಿಲ್ ಬಿಡೋ ರೀತಿ ಕಾಣುತ್ತಲ್ಲ, ಆ ಟೈಮಲ್ಲಿ ಆ ಟೊಮೊಟೊ ನೀಟಾಗಿ ಆಗಿರುತ್ತೆ ಅಂತ. ಈಗ ತೊಳೆದಿರುವಂಥ ಮೆಂತ್ಯ ಸೊಪ್ಪನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು. ಇದು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಆಗ ಟೇಸ್ಟ್ ತುಂಬಾ ಜಾಸ್ತಿ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅವರೆಕಾಳನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಇದು ನೀವು ಚಿಲುಕ್ಸಿ ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೋಬೋದು. ಅದು ನಿಮ್ಮ ಚಾಯ್ಸು, ಹೇಗೆ ಬೇಕಾದ್ರೂ ಮಾಡ್ಕೊಳ್ಳಿ. ನಾನು ಹಸಿದೇ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಮಸಾಲೆನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಆ ರುಬ್ಬಿರೋ ಮಸಾಲೆನ ನೀರು ಹಾಕದೆ ರುಬ್ಬಿದ್ದೀನಿ, ಸ್ವಲ್ಪನೇ ನೀರು ಹಾಕಿದ್ದೀನಿ. ಗಟ್ಟಿರೋಂಗೆ ರುಬ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬಿಕಾಸ್ ಇದೆಲ್ಲ ಹಸಿದೇ ಆಗ್ತಿರೋದ್ರಿಂದ ಹಸಿ ವಾಸನೆ ಇರುತ್ತೆ. ಸೊ ನಾನು ಇಲ್ಲೇ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಇರೋದಿಲ್ಲ. ಈಗೆಲ್ಲ ಕುಕ್ಕರಲ್ಲಿ ಮಾಡೋದ್ರಿಂದ ಆ ಹಸಿ ವಾಸನೆಯಿಂದ ಅಷ್ಟು ಟೇಸ್ಟ್ ಬರೋದಿಲ್ಲ. ಓಪನ್ ವಿಸಲಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ತುಂಬ ಬೇಗ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಕುಕ್ಕರ್ನ ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲಿ ತೊಳೆದಿರೋವಂಥ ನಾನು ರೈಸ್ನ ಕೂಡ ಹಾಕ್ಕೋತಾ ಇದ್ದೀನಿ. ರೈಸ್ ಹಾಕಿ ಇದನ್ನು ನೀಟಾಗೆ ಮಿಕ್ಸ್ ಮಾಡಬೇಕು. ಇಲ್ಲಿ ಮೇಯ್ನು ಯಾಕೆಂದರೆ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಅಕ್ಕಿಗೆ ಆ ಒಂದು ಮಸಾಲೆ ಕರೆಕ್ಟಾಗಿ ಹದವಾಗಿ ಕೂರುತ್ತೆ. ಇದು ಹಾಗೆ ಮಿಕ್ಸ್ ಆಗ್ತಿಂಗೂ ನಾನು ಉಪ್ಪನ್ನ ಹಾಕ್ಕೋತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ನೋಡಿಕೊಂಡು ಈ ಒಂದು ಉಪ್ಪನ್ನ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದಾಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಈಗ ಬೇಕಾದ್ರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೋದು. ನನಗೆ ಮೀಡಿಯಮ್ ಆಗಿರಲಿ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಮತ್ತು ಕಾಯಿಸಿರೋವಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬೇಗ ಆಗುತ್ತೆ ಮತ್ತು ಚೆನ್ನಾಗೂ ಕೂಡ ಆಗುತ್ತೆ. ಹಸಿ ವಾಸನೆ ಆದಷ್ಟು ಕಡಿಮೆ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಬೇಕಿದ್ರೆ ಉಪ್ಪು ಖಾರ ಕಡಿಮೆ ಇತ್ತು ಅಂದರೆ ಟೇಸ್ಟ್ ಕೂಡ ನೋಡಿಕೊಂಡು ನೀವಿಲ್ಲಿ ಹಾಕ್ಕೊಳ್ಬೋದಾಗುತ್ತೆ. ಇದೆಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿದೆ. ಒಂದು ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಮುಚ್ಚಿ 2 ವಿಸಿಲ್ ಹಾಕ್ತೀನಿ. 2 ವಿಸಿಲ್ ಬಂದಾದ ನಂತರ ಇದನ್ನು ನೀವು ತೆಗೆದು ನೋಡ್ಬೋದು. ತುಂಬ ಒಳ್ಳೆ ಘಮ ಘಮ ಅಂತೇಳ್ಬಿಟ್ಟು ಈ ಒಂದು ಬಾತ್ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ತುಪ್ಪ ಏನಾದರೂ ಇದ್ದರೆ ನೀವು ಇಲ್ಲಿ ಲೈಟಾಗಿ ತುಪ್ಪನ ಕೂಡ ನೀವಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಇದು ತುಂಬ ಹೆಲ್ತಿ ರೆಸಿಪಿ, ಯಾಕಂದರೆ ಮೆಂತ್ಯ ಸೊಪ್ಪು ಇರ್ಬೋದು, ಅವರೆಕಾಳು ಇರ್ಬೋದು, ಇದು ಹಸಿದೆ ತಿನ್ನೋದ್ರಿಂದ ಗ್ರೀನರಿ ಚೆನ್ನಾಗಿ ತಿಂತೀವಿ. ಇದರಲ್ಲಿ ಬೇಕು ಅಂದರೆ ಬೀನ್ಸು, ಕ್ಯಾರೆಟ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಯಾಕೆಂದರೆ ವೆಜಿಟೇಬಲ್ಸ್ ಕೂಡ ಮಕ್ಕಳೆಲ್ಲ ತಿನ್ನೋದಿಲ್ಲ. ಸೊ ಹಾಗಾಗಿ ಅದರಲ್ಲಿ ನೀವು ಈ ಟೈಮಲ್ಲಿ ಹಾಕ್ಕೊಳ್ಬೋದಾಗುತ್ತೆ. ನಾನಿದು ಬರೀ ಅವರೆಕಾಳಿಂದ ಮಾಡೋದ್ರಿಂದ ನಾನು ಏನೂ ಆ್ಯಡ್ ಮಾಡಿಲ್ಲ. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಒಂದು ರೆಸಿಪಿನ ತಿಳ್ಕೊಂಡಿದ್ದೀರಾ ಅಂದ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್.